ಯಪ್ಪ ಎಲ್ಗೋತು ರೀ ಅಯ್ಯ ಬಾ ಉಣ್ಬೇಕು ಅಂತಂದಲ್ಲ ತಟ್ಟಕ್ಕೆ ಮುದ್ದೆ ಇಕ್ಕಿ ಸಾರು ಬಿಟ್ಟಿದ್ದೀನಿ ಜಲ್ದಿ ಉಣ್ಬಾ ಉಂಡು ಕುರಿ ಹೊಡ್ಕೊಂಡು ಹೋಗ್ಬಾ ಎಲ್ಗೋದೆ ಅವಾಗಲೇ ಮಕ್ಕ ತಳ್ಕೊಂಡ್ ಬರ್ತೀನಿ ಉಂಬಕ್ಕಿಕ್ಕು ಅಂದನು ಇಟತ್ತಾದ್ರೂ ಬರ್ಲಿಲ್ಲ ಬಾ ಜಲ್ದು ಗಂಗಿ ಗಂಗಿ ಅಲ್ಲಿ ಊಟಕ್ಕೆ ಇಕ್ಬಿಟ್ಟ ನಾನು ಇನ್ನು ಅಡುಗೆ ಮಾಡಿಲ್ವೇನೋ ಅಂದ್ಕೊಂಡಿದ್ದೆ ಹಾಂ ಆಲೆ ಮಾಡಿದಿ ಏಟತ್ತಾಯ್ತು ಉಣ್ಣು ಕುಕ್ಕೊಂಡು ಹಾಂ ಹೌದಾ ನನ್ನ ಮುದ್ದು ಬಂಗಾರಿ ನನಗೋಸ್ಕರ ಹೆಂಗೋ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿದ್ಯಲ್ಲ ಮಾಡ್ಲೇಬೇಕಲ್ಲ ದುಡಿಯಕ್ಕಂತ ಹೋಗ್ತೀಯಲ್ಲ ಕುರಿ ಕಾಯಕ್ಕೆ ಅದಕ್ಕೆ ಹಾ ಪಾಪ ಬಿಸಿಲು ಮಳೆ ಕಲ್ಲು ಮುಳ್ಳು ಅಂದಂಗೆ ಹೋಗ್ತೀಯಲ್ಲ ಅದಕ್ಕೆ ಗಟ್ಟಿ ಮುಟ್ಟಾಗಿ ಮುದ್ದೆ ತಿಂದು ಹೋಗ್ಲಿ ಬೈಗಾಗತಕ್ಕೆ ಬೇರೆ ಊಟ ಮಾಡಲ್ವಲ್ಲ ಅದಕ್ಕೇನೆ ಹಾ ಅಡಿಗೆ ಮಾಡಿಕ್ಕಿರೋದು ಊಟ ಮಾಡಿ ಬೇಗ ಹೋಗು ಹಾ ಆಗಲೇ ಅಡಿಗೆ ಮಾಡಿದ್ಯಾ ನಿನ್ನೆ ರಾತ್ರಿ ಕೇಳಿದ್ರೆ ಹಾ ಅಕ್ಕಿ ಇಲ್ಲ ಹಸಿಟ್ಟಿಲ್ಲ ತರಕಾರಿ ಇಲ್ಲ ಸಾರು ಮಾಡಕ್ಕೆ ಯಾತು ಇಲ್ಲ ಯಾತು ಮಾಡಿಲ್ಲ ಅಂತ ಹೇಳಿ ನನಗೆ ಊಟನೇ ಇರ್ಸಿರ್ಲಿಲ್ವಲ್ಲೇ ಯಾಕಂದ್ರೆ ಮಾಡ್ಕೊಂಬನ ಅಂದ್ರೆ ಅಕ್ಕಿ ಇಲ್ಲ ಬೇಳೆಕಾಳಿಲ್ಲ ಹಸಿಟ್ಟಿಲ್ಲ ಅಂತಿದ್ದೆ ಈಗ ಹೆಂಗೆ ಬಂತು ಮಾಡಕ್ಕೆ ಮುದ್ದೆ ಅನ್ನ ಸಾರು ಎಲ್ಲನ ಏಯ್ ಏ ಗಂಗಿ ಹೇಳಿ ನನಗೇನೆ ಉಮ್ಮಕ್ಕಿಕ್ಕಲ್ಲ ಅಂತೀಯೇನೆ ಯಾಕಮ್ಮ ಹಿಂಗೆ ಹೇಳ್ತಾ ಇದ್ಯಾ ಯಾಕೆ ನೀನು ರಾತ್ರಿ ಉಣ್ಲಿಲ್ವೇ ಇಲ್ಲ ಈ ಮನೆಯಾಳಿ ನನಗೆ ಊಟನೇ ಇರ್ಸಿಲ್ಲ ಹೋಗ್ ಮಾಡು ಅಂದ್ರೆ ಅಕ್ಕಿ ಇಲ್ಲ ಹಸಿಟ್ಟಿಲ್ಲ ಅಂತಾನ ಬೊಗಳ್ತಾಳೆ ಈಗ ನೋಡಿರಿ ನಿನಗೆ ತಟ್ಟೆಗೆ ಮುದ್ದೆ ಅನ್ನ ಸಾರು ಎಲ್ಲ ಇಕ್ಕವಳೆ ಎರಡು ಪಾತ್ರೆಗೆ ಬೇರೆ ಐತೆ ಅನ್ನ ಸಾರು ಐತೇನೋ ಏನೇ ನನ್ನ ಹತ್ರನೇ ಸುಳ್ಳು ಬಗ್ಳದೇನೆ ರಾತ್ರಿ ನಾನು ಹೊಟ್ಟಸ್ಕೊಂಡು ಆ ದೇವಸ್ಥಾನದ ಹತ್ರನ ಹೋಗಿ ಆ ಪ್ರಸಾದ ತಿನ್ನಲ್ಲಿ ದೇವ್ರಿಗೆ ಎಡೆ ಹಾಕಿರೋದ ಹೆಂಗೆಂಗೋ ನಾಯಿ ತಿಂತ ಅಂತೇಳಿ ಪೂಜಾರಪ್ಪ ಹೊರಕ್ಕೆ ಹೋಗಿದ್ದ ತಿಂದು ಬಂದೆ ಇಲ್ದಿದ್ರೆ ನಾನು ಹೊಟ್ಟಸ್ಕೊಂಡು ರಾತ್ರಿನ ಸಾಯ್ಬೇಕಾಗಿತ್ತಲ್ಲೇ ನಿನ್ನಿಂದನ ಏಯ್ ನೋಡೋ ಬುಸ್ನಾಗ ನಿಮ್ಮ ಅಮ್ಮಗೆ ಉಂಬಕ್ಕಿಕ್ಕಿಲ್ಲ ಇವಳು ನಿನ್ನ ಹೆಂಡ್ತಿ ವಿಚಾರಿಸೋ ಒಂದು ಸ್ವಲ್ಪನ ಏನಮ್ಮ ಹೇಳ್ತಾ ಇದ್ಯಾ ದೇವಸ್ಥಾನದ ಹತ್ರ ಹೋಗಿ ಎಡೆ ಇಕ್ಕಿರೋದ ತಿಂದು ಬಂದ ನೀನು ಗಾಳಿಗೆ ಅದು ಎಷ್ಟು ಧೂಳು ಬಿದ್ದಿರುತ್ತೋ ಏನು ಕತ್ತಿಯೋ ಅದನ್ನು ತಿಂದ ಮನೆಗೆ ಎಲ್ಲ ಅಕ್ಕಿ ಬೆಳಕಾಳು ಎಲ್ಲ ಇದಾವಲ್ಲ ಓ ಏನೇ ಇದ್ರು ನನ್ನ ಹತ್ರನೇ ನಾಟಕ ಮಾಡ್ತೇನೆ ನೆನ್ನೆ ದಿವಸ ರಾತ್ರಿ ಊಟ ಕಿಕ್ಕಕ್ಕೆ ಏ ನಾಗ ಕೇಳಲ್ಲಿ ನೀನು ಹೆಂಡ್ತಿನ ನಮ್ಮ ಅಮ್ಮಗೆ ಯಾಕೆ ಕುಂಬಕ್ಕಿಕ್ಲಿಲ್ಲ ಅಂತನ ನಾಲ್ಕು ಬಿಟ್ಟು ಕೇಳು ಸುಮ್ಮನೆ ನಿಂತಿದ್ಯಲ್ಲ ಯಾಕೆ ಗಂಗಿ ಯಾಕೆ ಹಿಂಗೆ ಮಾಡಿದೆ ಯಾಕೆ ಹಿಂಗೆ ಸುಳ್ಳು ಹೇಳಿದೆ ಎಲ್ಲ ಐತೆ ತಾನೇ ಅಕ್ಕಿ ಹಸಿಟ್ಟು ಎಲ್ಲನ ಹ್ಞೂ ಐತೆ ನಾನು ನಿನ್ನೆ ರಾತ್ರಿ ನಾನು ಎಲ್ಲ ಹುಡ್ಕಾಡ್ದೆ ಆದ್ರೆ ಎಲ್ಲೆಲ್ಲೂ ಕಾಣಲಿಲ್ಲ ಅದೆಲ್ಲಿ ಕಾಣೋಗಿ ಬಚ್ಚಿಕ್ಕಿದ್ಲ ಏನೋ ಯಾರಿಗೆ ಗೊತ್ತು ಯಾಕೆ ಹಿಂಗೆ ಮಾಡಿದೆ ಯಾಕೆ ನನಗೆ ಊಟ ಕೊಡ್ದಲೇನೆ ಉಪವಾಸ ಇದ್ರೆ ನಾನು ಸತ್ತೋಗ್ಬಿಡ್ತೀನಿ ಅನ್ಕೊಂಡಿದ್ಯೇನು ನಾನಿನ್ನ ಸಾಯೋಣಲ್ಲ ಯಾಕೆ ಗಂಗಿ ಯಾಕೆ ಹಿಂಗೆ ಮಾಡಿದೆ ನಮ್ಮ ಅಮ್ಮಗೆ ಯಾಕೆ ಹಿಂಗೆ ಈ ಥರ ಸುಳ್ಳು ಹೇಳಿದ್ಯಾ ಅಕ್ಕಿ ಹಸಿಟ್ಟು ಎಲ್ಲ ಇದ್ರೂ ಯಾಕೆ ಯಾತು ಇಲ್ಲ ಅಂತೇಳಿ ಬಚ್ಚಿಟ್ಟಿದ್ಯಾ ನಮ್ಮಮ್ಮಯ್ಯ ಹೋಗಿ ದೇವಸ್ಥಾನದಾಗೆ ಎಡೆ ಇಕ್ಕಿರೋ ತಿಂದು ಬರ್ಬೇಕಾ ನೀನು ಕೂಲಿ ಹೋಗ್ತೀಯ ನಾನು ಕುರಿ ದುಡ್ಡು ಇದೆಲ್ಲನ ನಿನ್ನ ಕೈಗೆ ಬರುತ್ತೆ ಆ ಕುರಿಸಿದ್ದಣ್ಣ ಕೊಟ್ಟೋತಂತೆ ನಿನ್ನ ಕೈಗೆ ನನ್ನ ಕೈಗೆ ಎಲ್ಲಿ ಕೊಟ್ಟೈತಿ ನನ್ನ ಕೈ ಕೊಟ್ಟಿದ್ದ ನಿಮ್ಮ ಅಮ್ಮನೇ ಕಿತ್ಕೊಂತು ಅದಕ್ಕೆ ಅಲ್ಲ ಅಡುಗೆ ಮಾತ್ರನ ಟೈಮಿಂಗ್ ಸರಿಯಾಗಿ ಮಾಡಿಕ್ಬೇಕು ಒಂಬಕ್ಕಿಕ್ಬೇಕು ನಾನು ದುಡ್ಡು ಮಾತ್ರನ ನನ್ನ ಕೈ ಕೊಡಲ್ಲ ಆದ್ರೆ ನಾನು ಇಕ್ಕಂತೀನಿ ನನ್ನ ಕುರಿಗಳಂದ್ರೆ ನಾನು ಎಲ್ಲಿಂದ ತಂದು ಕೊಡೋಣ ನಾನು ಕೂಲಿ ಹೋಗಿರೋ ದುಡ್ಡಾಗೆ ತಂದಿರೋ ಇವೆಲ್ಲನ ಅಕ್ಕಿ ಹಸಿಟ್ಟು ಬೆಳಕಳು ಎಲ್ಲನ ನಾನೊಬ್ಳು ಕೂಲಿ ಹೋಗಿ ಎಲ್ಲಾರ್ಗು 3 ಜನಕ್ಕೂ ಮಾಡಿಕ್ಬೇಕಂದ್ರೆ ಆಗುತ್ತಾ ಏನೋ ನೆನ್ನೆ ಮನೆ ಇನ್ನೂ ಕುರಿಗಳು ಮಂದೆ ಹೊಡ್ಕೊಂಡೋಗಿ ಅವಣ್ಣ 3 ದಿವಸ ತಂದು ಕೊಟ್ಟೈತಿ ಮುಂಚೆ ನೀನೇನು ಕೂಲಿ ಹೋಗ್ತಿದ್ದೆ ನೀನು ಕುರಿ ಹೊಡ್ಕೊಂಡು ಹೋಗ್ತಿದ್ದೆ ಈ ಅಮ್ಮ ಅಲ್ಲಿ ಇಲ್ಲಿ ಓಡಾಡೋದೇ ಆಗ್ತಿತ್ತು ಅದ್ಮೇಲೆ ನಾನೇನು ಇಲ್ಲಿ ಬಿಟ್ಟು ಬಿದ್ದಿದ್ದೀನ ನಿಮ್ಮೆಲ್ಲರಿಗೂ ಕೂಲಿ ಮಾಡಿ ದುಡ್ದು ಕುಕ್ಕಂಡಿರೋರಿಗೆಲ್ಲ ಊಟಕ್ಕೆ ಹಾಕಕ್ಕೆ ಅದಕ್ಕೆ ಇಲ್ಲ ಅಂತ ಹೇಳಿದೆ ಇದ್ರಾಗೆ ನನ್ನ ತಪ್ಪೇನೂ ಇಲ್ಲ ನಿಮ್ಮ ಅಮ್ಮಂಗೆ ತಪ್ಪು ದುಡ್ಡು ಕೊಡ್ಸು ಮೊದಲು ಕುರಿ ಮಂದೆ ಹೊಡೆದಿರೋ ದುಡ್ಡು ಅವಣ್ಣೆ ಕೊಟ್ಟೋತಲ್ಲ ಅದನ್ನೆಲ್ಲ ನಿಮ್ಮ ಅಮ್ಮ ಇಕ್ಕಣೈತೆ ದುಡ್ಡು ಕೊಡ್ಸು ನಾನು ಅಡುಗೆ ಮಾಡಿ ಊಟಕ್ಕೆ ಇಕ್ತೀನಿ ನಾನೇನಿಲ್ಲಿ ಬಿಟ್ಟಿ ಚಾಕರಿ ಮಾಡಕ್ಕೆ ಬಿಟ್ಟಿ ಬಿದ್ದಿಲ್ಲ ಇಲ್ಲಿ ಅಯ್ಯೋ 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 ನೋಡ್ದೇನೋ ನಾಗ ನಿನ್ನೆದಿಗೆನೆ ನನ್ನ ದುಡ್ಡು ಕೇಳ್ತಾ ಇದ್ದಾಳೆ ಅಲ್ಲ ನನ್ನ ಕುರಿ ದುಡ್ಡು ನಾನು ಇಕ್ಕಂಡ್ರೆ ತಪ್ಪೇನೋ ಐತೆ ತಪ್ಪೇನೈತೆ ಅಂತಾನ ತಪ್ಪೇನೂ ಇಲ್ಲ ಅದಕ್ಕೆ ನಾನು ಕೂಲಿ ಮಾಡಿ ದುಡ್ಡು ತಂದಿರೋ ಸಾಮಾನ ನಾನು ಬಚ್ಚಿಡ್ತೀನಿ ನಾನು ಊಟ ಮಾಡ್ತೀನಿ ನಾನು ನನ್ನ ಗಂಡ ಉಣ್ತೀವಿ ನಿನ್ಗೆ ಯಾಕೆ ಮಾಡಿಕ್ಬೇಕು ಇದ್ರಾಗ ತಪ್ಪೇನೈತೆ ಹೇಳಿ ಈಗ ನೀನ್ ಹೇಳಿದ್ದೆಲ್ಲನ ಕೇಳ್ಕೊಂಡು ಬಿದ್ದಿರಕ್ ನಾನೇನಿದಲ್ಲ ನಾನು ಯಾರು ಅಂತ ಗೊತ್ತಲ್ಲ ಏನೋ ಹೋಗ್ಲಿ ನಮ್ಮತ್ತೆ ನನ್ನ ಗಂಡ ಅಂತ ಇಷ್ಟು ದಿನ ಮಾಡಿದ್ದೆ ಹಿಂಗೆ ದಿಮಾಕ್ ಮಾಡಿದ್ರೆ ನಾನಂತೂ ಮಾಡಿಕಲ್ಲ ದುಡ್ಡು ಕೊಟ್ರಷ್ಟೇನೆ ನಾನು ಮಾಡಿಕೋದು ಹೇಳ್ತಾ ಇದ್ದೀನಿ ಯಮ್ಮ ಮೊದಲು ದುಡ್ಡು ಕೊಡು ದುಡ್ಡು ಕೊಟ್ಟಿದ್ರೆ ಅವಳು ಅಡುಗೆ ಮಾಡಿಕ್ತಿಲ್ಲ ತಾನೆ ನಿನ್ ಗುಂಬಕ್ಕೆ ರಾತ್ರಿ ಹೋಗಿ ಆ ದೇವಸ್ಥಾನದಾಗೆ ಎಡೆ ಇಕ್ಕಿರೋ ತಿಂಬ ಅಂತ ಗತಿ ಏನು ಬತ್ತಿತ್ತು ನಿನಗೆ ದುಡ್ಡು ಯಾಕೆ ಇಸ್ಕೊಂಡೆ ನೀನು ಕುರಿಸಿದ್ದಣ್ಣ ಇವಳು ಕೈ ಕೊಟ್ಟಾಗಿದ್ದ ನೀನು ಯಾಕೆ ಇಸ್ಕೊಂಡೆ ಅಂತಾನೆ ಅಯ್ಯೋ 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 ನನ್ನ ಮಗ ನೀನು ಎಂಟಿ ಒಂದಿಟ್ಟು ಜೋರಾಗಿ ಬಾಯಿ ಮಾಡ್ತಿದ್ದಂಗೆ ಎದ್ರಿಕೊಂಡು ನಿಮ್ಮ ಅಮ್ಮನೇ ಬೈತಾ ಇದೆಯಲ್ಲ ನಾಗ ದುಡ್ಡು ವಾಪಸ್ ಕೊಡು ಅವಳ ಕೈಕು ಅಂತಾನ ನಾನು ಈ ಮನೆಗೆ ಹಿರಿಯಳು ಅವಳ ನೀನು ಹೆಂಡ್ತಿನೋ ಹೇಳು ಹಿಂಗೇನ ಮಾಡಿದ್ರೆ ಗಂಗಿ ಮನೆ ಬಿಟ್ಟು ಓಡಿಸ್ತೀನಿ ನಿನ್ನ ಓಹೋ ಯಾಕೆ ಮನೆ ಬಿಟ್ಟು ಓಡಿಸ್ತೀರಾ ಯಾಕೆ ಅಂತಾನ ಈ ಮನೆ ನನ್ನ ಹೆಸರಿನಾಗೈತೆ ಅಲ್ಲೇ ಮರ್ತು ಬಿಟ್ರ
ನಾನ್ ಬೇಕಂದ್ರೆ ನಿಮ್ಮ ನೋಡಿಸ್ಬೋದು, ನೀವು ನನ್ ನೋಡ್ಸಕ್ಕಾಗಲ್ಲ ಮನೆ ಬಿಟ್ಟು. ಯಾಕಂದ್ರೆ ಈ ಮನೆ ನನ್ನ ಹೆಸನಾಗೈತಿ. ಇಬ್ರು ತಿಳ್ಕೊಳ್ರಿ. ನಿನಗೂ ಅಷ್ಟೇ ಹೇಳ್ತೀನಿ, ಹೇಳ್ತಾ ಇರೋದು. ನಿಮ್ಮ ಅಮ್ಮ ಇಂತಾಗಿರೋ ದುಡ್ಡನ್ನ ನನ್ನ ಕೈ ಕೊಡ್ಸಿದ್ರೆ ಅಷ್ಟೇನೆ, ನಿನಗೂ ಅಷ್ಟೇನೆ ಸಾಯಂಕಾಲಕ್ಕೆ ಅಡಿಗೆ ಮಾಡಿಕೋದು. ಇಲ್ದಿದ್ರೆ ಇಲ್ಲ, ಇಬ್ರಿಗೂ ವನವಾಸ. ನಿಮ್ ಕುರಿಗಳುಂಟು, ನೀವುಂಟು, ಹೆಂಗಾದ್ರೂ ಮಾಡ್ಕೊಂಡ್ ತಿನ್ರಿ. ನನಗೇನಂತೆ, ಈ ಮನೆ ನನ್ನ ಹೆಸನಾಗೈತೆ. ನಾನು ಕೂಲಿ ಹೋಗ್ತೀನಿ, ದುಡಿತೀನಿ, ಮಾಡ್ಕೊಂಡು ಹೋಗ್ತೀನಿ ನಾನು. ನೀವಿಬ್ರು ಕುರಿ ದುಡ್ಡು, ಕೂಲಿ ದುಡ್ಡು ಎಲ್ಲ ನನ್ನ ಕೈ ಕೊಟ್ರೆ ಅಷ್ಟೇನೆ. ಆಳೆ ಒಂದ್ಸಲ ಬಿಸಿ ಬಿದ್ದಿದ್ರಿ, ಅವಾಗ ಒಂದ್ಸಲ ಹಿಂಗೆ ಮಾಡಿದ್ರಿ. ಅವಾಗ ಸುಮ್ಮನೆ ಉಳ್ಳು ಕೂಲಿ ಹೋಗ್ತಿದ್ರಿ, ದುಡ್ಡೆಲ್ಲ ತಂದು ಕೊಡ್ತಿದ್ರಿ. ಈಗ ತಿರ್ಗ ಬಾಲ ಬಿಚ್ಚಾಕ್ ನಿಂತ್ಕೊಂಡಿದ್ದೀರಾ. ನಂತಾಗೆಲ್ಲ ನಡೆಯಲ್ಲ ನಿಮ್ಮವೆಲ್ಲನ. ನನ್ನ ಮನೆ ಬಿಟ್ಟು ಓಡ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಲ್ಲ ಗೀ ಇಲ್ಲ. ನಿಮ್ಮ ಅಮ್ಮ ತೆಗಿರೋ ದುಡ್ಡ ಕೊಡಿಸ್ಬೇಕು. ಸಾಯಂಕಾಲಕ್ಕೆ ನಿನಗೂ ಅಡಿಗೆ ಮಾಡಲ್ಲ. ಹೇಳಿರ್ತೀನಿ, ಕುರಿ ಕಟ್ಕೊಂಬತ್ತೀಯ ಅಂತನ ಏನೋ ಮಾಡಿಕ್ಕಿದೀನಿ ಇವಾಗ ಒಂದೊತ್ತು. ನೋಡು ಯಮ್ಮೋಯ್, ನೀನು ದುಡ್ಡು ಇಸ್ಕೊಂಡು ಸುಮ್ಮನೆ ನನಗೂ ಆಮೇಲೆ ಊಟಕ್ಕೆ ಇಲ್ದಂಗೆ ಮಾಡ್ಗಿಡಿಯ. ಸುಮ್ಮನೆ ನೀನು ತೆಗಿರೋ ದುಡ್ಡು ಕೊಟ್ಬಿಡು. ಅವಳೆಲ್ಲನ ಮಾಡಿಕ್ತಾಳೆ, ಉಂಡ್ಕೊಂಡು ತಿನ್ಕೊಂಡು ಕೆಲಸ ಮಾಡ್ಕೊಂಡಿರೋದು ಕಲ್ತ್ಕ. ಅಯ್ಯೋ ಅಯ್ಯೋ ಅಯ್ಯೋ, ಎಂಟಿ ಹೇಳಿದ್ಲು ಅಂತಾನ ನನ್ನ ತೆಗಿರೋ ದುಡ್ಡು ಅವಳಿಗೆ ಕೊಡು ಅಂತ ಹೇಳ್ತಾ ಇದ್ಯಾ? ಯಾಕೋ ನಾನೇನು ಇಕ್ಕೊಂಡ್ರೆ ಏನು ನಾನೇ ತಿಂದ್ಬಿಡ್ತೀನ ದುಡ್ಡ? ಬಿಡು, ನಾನೇ ಇಕ್ಕಂತೀನಿ. ಏನನ್ನ ಬೇಕು ಅಂದ್ರೆ ತಂದು ಹಾಕ್ತೀನಿ ನಾನು. ತಂದಾಕಿರೋದ ನಾನು ನೋಡಿಲ್ವಾ? ಸುಮ್ಮನೆ ನನ್ನ ಕೈಗೆ ದುಡ್ಡು ಕೊಟ್ರೆ ಸರಿ ಅತ್ತೆ, ಇಲ್ಲಾಂದ್ರೆ ನಾನಂತೂ ಅಡಿಗೆ ಮಾಡಲ್ಲ ನಿನಗೆ. ಯಮ್ಮೋಯ್, ಸುಮ್ಮನೆ ದುಡ್ಡು ಕೊಡ್ತೀಯೋ ಇಲ್ವೋ ಈಗ? ನಾನು ಅಷ್ಟೇ ಕುರಿ ಕಾಯಕ್ಕೂ ಹೋಗಲ್ಲ, ಎಲ್ಗೂ ಹೋಗಲ್ಲ. ನೀನೇ ಹೋಗ್ಬೇಕಾಗುತ್ತೆ ಕುರಿಗಳಿಂದೆ. ನಾನು ಹೋಗಲ್ಲ. ಹಂಗ ಮಾಡು, ಕುರಿ ಕಾಯೋದ್ ಬಿಟ್ಟು ನಿಮ್ಮ ಅಮ್ಮನೇ ಕಾಯ್ಕೊಂಬ್ಲಿ. ಅಯ್ಯಮ್ಮನ ಒಂದು ಕುರಿಗಳ್ನ ಕಾಯ್ಲಿ, ಅದ್ರ ಬರೋ ದುಡ್ಡು ಆದಾಯ ಎಲ್ಲ ಅಯ್ಯಮ್ಮನೆ ತಗೊಂಬ್ಲಿ. ಅಯ್ಯಮ್ಮನೆ ಎಲ್ಲ ತಂದು ಮಾಡ್ಕೊಂಡು ಉಂಬ್ಲೇಳು. ನಮ್ಗೇನಂತೆ, ನಾನು ನೀನು ಇಬ್ರು ಕೂಲಿ ಹೋಗೋಣ ಅಷ್ಟೇ. ಇಬ್ರು ಕೂಲಿ ಹೋಗಿ ಅದೇ ದುಡ್ಡಂಗೆ ನಾವಿಬ್ರು ನಮಗೆ ಬೇಕಾಗಿರತ್ತ ನಾವು ಮಾಡ್ಕೊಂಡು ಹೆಂಗಾನ ಮಾಡ್ಕೊಂಬ್ಲೇಳು. ಅಷ್ಟು ಮಾಡು. ಏನೋ ನಾನು ಕುರಿ ಕಾಯಕ್ಕೆ ಹೋಗದ? ಅಯ್ಯೋ, ಅಷ್ಟೊಂದು ಕುರಿಗಳನ್ನ ನನ್ನ ಕೈಲಿ ಎಲ್ಲಿ ಕಾಯಕ್ಕಾಗುತ್ತೆ? ಇಲ್ಲ ಇಲ್ಲ, ಕುರಿ ಸಿದ್ದನ ಜೊತೆಗೆ ನೀನೇ ಹೋಗೋಣಾಗ. ಮಂದೆ ಎಲ್ಲ ಹೋಗ್ಬೇಕು, ರಾತ್ರಿ ಎಲ್ಲ ಹೋಗಿ ಕಾಯ್ಬೇಕು. ಅದಕ್ಕೆ ಮತ್ತೆ ಹೇಳೋದು, ನಾನು ಕುರಿ ಕಾಯಕ್ಕೆ ಹೋಗ್ತೀನಿ, ಮಂದೇನು ಹೋಗ್ತೀನಿ. ರಾತ್ರಿ ಹೊತ್ನಾಗ್ಲು ನಾನು ಹೋಗಿ ಕುರಿ ತೆಗೆ ಮನೆ ಕಂತೀನಿ. ಸುಮ್ಮನೆ ಆ ಮಂದೆ ಹೊಡೆದಿರೋ ದುಡ್ಡು ಕೊಟ್ಟೈತಲ್ಲ ವಣ್ಣಯ್ಯ, ಅದನ್ನ ಕೊಟ್ಬಿಡು ಗಂಗಿಗೆ. ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀಯ? ಕೊಡು ಸುಮ್ಮನೆ. ಅಯ್ಯೋ, ಇದು ಒಳ್ಳೆ ಪಜಿತಿ ಬಂತಲ್ಲ ನಾಗ. ಅಲ್ಲ, ಈ ಮನೆ ನಂದು, ಈ ಮನೆ ಯಜಮಾನಿ ನಾನು. ನೆನ್ನೆ ಮನೆ ಬಂದಿರೋ ಇವಳಿಗೆ ಹೆದರಿಕೆ ಬೇಕೇನೋ? ಹೆದರಿಕೆಂಡು ದುಡ್ಡು ಕೊಡು ಅಂತ ಹೇಳ್ತಾ ಇದೆಯಲ್ಲೋ. ಅಯ್ಯಯ್ಯೋ, ಏನೋ ಇದು ನಾಗ. ನೀನು ಅಮ್ಮನ ಕಡೆಗೆ ಮಾತಾಡ್ಬಿಟ್ಟು ನೀನು ಹೆಂಡತಿ ಕಡೆಗೆ ಮಾತಾಡ್ತೀಯಲ್ಲೋ. ನೀನು ಹೆಂಡತಿ ಗುಲಾಮ ಆಗ್ಬಿಟ್ಟೆ ಬಿಡಪ್ಪ, ಎಲ್ಲರಂಗೇನೆ. ಹೆಂಡತಿ ಗುಲಾಮ ಏನೂ ಆಗಿಲ್ಲ, ಬದುಕೋ ದಾರಿ ನೋಡ್ಕೊಂತ ಐತೆ ಅಯ್ಯಪ್ಪ ಅಷ್ಟೇನೆ. ಏನಿಲ್ದಿದ್ರು ಇರ್ಬೋದು, ಆದ್ರೆ ಊಟ ತಿಂಡಿ ನಿದ್ದೆ ಇಲ್ದಿದ್ರೆ ಯಾರು ಜೀವನ ಮಾಡಕ್ಕಾಗಲ್ಲ, ಬದುಕಕ್ಕೂ ಆಗಲ್ಲ. ಅದಕ್ಕೆ ಬುದ್ಧಿವಂತಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅಯ್ಯಪ್ಪ. ನೀನು ಬುದ್ಧಿವಂತಲಾಗಿ ಸುಮ್ಮನೆ ದುಡ್ಡು ಕೊಡೋದ್ ಕಲ್ತ್ಕ. ಕೊಟ್ಟು ಬಿಡಮ್ಮ, ದುಡ್ಡ ಕೊಡು. ಸರಿ ಆಯ್ತು ಇರ್ರಿ, ಯಾಕಂಗ್ ಬಡ್ಕಂತೀರ? ದುಡ್ಡು ಅಂತಾನ ತಂದು ಕೊಡ್ತೀನಿ. ಇಲ್ಲೇ ಅದಕ್ಕೆ ಅಡಿಕೆ ಇಕ್ಕಿದ್ದೆ. ಏನ್ ಮಕ ನೋಡ್ತೀಯ? ಉಣ್ಣು ಜಲ್ದಿ ಕುಡಿಯಕ್ಕೆ ಹೋಗ್ಬೇಕು ನೀನು. ನನಗೂ ಕಷ್ಟ ಐತೆ, ಹಿಂಗೆ ಪುಕ್ಸಟ್ಟೆ ಊಟಕ್ಕೆ ಇಕ್ಕಕ್ಕೆ ಆಗಲ್ಲ. ನಾನು ಕೂಲಿನೇ ಹೋಗೋದು. ನಾನೇನೇನು ಒಟ್ಟಿಗೆ ಕುಕ್ಕೊಂಡಿಲ್ಲ. ನಮ್ಮ ಅಮ್ಮನಿಗೆ ಹಿಂಗಂತೀಯ ಅಂತಾನ ಹೇಳಕ್ಕೇನು ಬರಬೇಡ. ನಿನ್ನ ಮಕ ನೋಡಿದ್ರೆ ಗೊತ್ತಾಗುತ್ತೆ ನೀನು ಏನು ಹೇಳಕ್ ಬರ್ತಾ ಇದೀಯ ಅಂತಾನ. ಆತಾತ್ ಬಿಡು, ಎಲ್ಲ ಕಣ್ಣು ನೋಡೇನೆ ಅರ್ಥ ಮಾಡ್ಕೊಂಡ್ಬಿಡ್ತೀಯ ಅಲ್ಲೇ ಏನು ಹೇಳ್ತಾರೆ, ಏನೈತಿ ಮನಸ್ನಾಗೆ ಅಂತಾನ. ಸರಿ ಸರಿ, ಅಮ್ಮ ಇಂತಾಗ ದುಡ್ಡು ಇಸ್ಕೊಂಡು ಒಂಬಕ್ಕಿ ಕಳಿಸು. ಕಳ್ಸೋದು ಗೊತ್ತೈತಿ, ನೀನು ಉಣ್ಣು ಜಲ್ದಿ. ಅವಣ್ಣ ಹೋಗುತ್ತೆ ಆಮೇಲೆ. ತಾಳೆ ತಕ ಸತ್ತರತ್ತೆ. ಎಲ್ಲ ಸರಿಯಾಗೈತಾನೆ? ಸರಿಯಾಗಲ್ದೆ ಇನ್ನೇನು? ಎಣಿಸಕ್ ಬರುತ್ತಾ? ಬರದೆ ಏನು? ನಿನಗೆ ಬರುತ್ತೆ ಅಂದ್ರೆ ನನಗೆ ಬರಲ್ಲ. ಎಣಿಸ್ಕೊಂತೀನಿ. ಆಮೇಲೆ ಎಣಿಸ್ಕೊಂಬತ್ತೆ ನನಗೆ ಒಂಬಕ್ಕಿಕ್ಕು ಮೊದಲು. ಆಯ್ತಾಯ್ತು, ಇಕ್ತೀನಿ, ಕುಕ್ಕಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.